ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಕ್ರೀಟ್ ನಾಡಾಗಿರುವ ಬೆಂಗಳೂರನ್ನ ಮತ್ತೆ ಹಸಿರೀಕರಣವನ್ನಾಗಿಸಲು ಬಿಡಿಎ ಮುಂದಾಗಿದೆ. ಸಿಎಂ ಡಿಕೆಶಿ ಅವರ ಸೂಚನೆಯ ಮೇರೆಗೆ ಇದೇ ತಿಂಗಳು 27ರಂದು 17 ಲಕ್ಷ ಸಸಿ ನೆಡಲು ಬಿಡಿಎ ಈಗ ಸಿದ್ಧತೆಯನ್ನ ನಡೆಸಿದೆ. ಈ ಕುರಿತಂತೆ ಮಾಹಿತಿಯನ್ನ ನೀಡಿದ ಬಿಡಿಎ ಅಧ್ಯಕ್ಷ ಹ್ಯಾರಿಸ್, ಹಸಿರೇ ಉಸಿರು ಎನ್ನುವ ಶೀರ್ಷಿಕೆಯಡಿ ಈ ಕಾರ್ಯವನ್ನ ಆಯೋಜಿಸಲಾಗಿದ್ದು, ಜೂನ್ 27ರಂದು ಬಿಡಿಎ ಲೇಔಟ್ಗಳಲ್ಲಿ ಸಸಿ ನೆಡುವ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು. ಇನ್ನು ಬಿಡಿಎ ಸ್ಥಾಪನೆಯಾಗಿ 50 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಈ ಕಾರ್ಯ ಮಾಡ್ತಾ ಇದ್ದು, ದೇಶೀಯ ಸಸಿಗಳನ್ನ ನೆಟ್ಟು ಪೋಷಣೆ ಮಾಡಲಾಗುವುದು ಅಂತ ತಿಳಿಸಿದ್ರು. ಇದರ ಅಂಗವಾಗಿ ಹೊಸ ವೆಬ್ಸೈಟ್ ಅನಾವರಣವನ್ನ ಮಾಡಿದ್ದು, 50,000 ಸ್ವಯಂ ಸೇವಕರ ನೇಮಕವನ್ನ ಮಾಡಿಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಗುವುದು ಅಂತ ಮಾಹಿತಿಯನ್ನ ನೀಡಿದ್ರು. ಕೇವಲ 12 ಗಂಟೆಗಳಲ್ಲಿ 15 ಲಕ್ಷ ಸಸಿ ನೆಡಲು ನಿರ್ಧರಿಸಲಾಗಿದ್ದು, ಗಿನ್ನಿಸ್ ದಾಖಲೆ ಮಾಡಲು ಬಿಡಿಎ ಹೊರಟಿದೆ ಅಂತ ಹೇಳಿದ್ರು. ಜೊತೆಯಲ್ಲಿ 50 ವರ್ಷ ಬಿಡಿಎ ಆಗಿ ಈ ವರ್ಷ 50 ವರ್ಷದ ಗೋಲ್ಡನ್ ಜೂಬ್ಲಿ, ಅದು ಕೂಡ ಜೊತೆಗೆ ಸೇರಿಸ್ಕೊಂಡು ಈ 15 ಲಕ್ಷ ನಾವು ಒಂದು 3 ಜಾಗ ಹೆಚ್ಚು ಕಮ್ಮಿ ನಮ್ಮ ಇದರಲ್ಲಿ ಜೊತೆಯಲ್ಲಿ ಅವತ್ತು ನಾವು ಬೆಂಗಳೂರು ನಗರದಲ್ಲೂ ಎಲ್ಲ ಕಡೆ ಕೊಡ್ತೀವಿ ಗಿಡಗಳನ್ನ, ಅಂದರೆ ಬೇರೆ ಬೇರೆ ಅದು. ಬಟ್ ನಮ್ಮ ಈ 15 ಲಕ್ಷದಲ್ಲಿ ಬರಲ್ಲ. ಬಟ್ ಎಲ್ಲ ಕಡೆನೂ ಮಾಡೋಕ್ಕೆ ನಾವು ತಯಾರಾಗಿ, ಯಾರಾದರೂ ಬಂದು ಬೇರೆ ಕಡೆ ಮಾಡಬೇಕು ಅಂದರೂ ವಿ ಆರ್ ರೆಡಿ. ಬಟ್ ಇದು ಬಿಡಿಎ ಲೇಔಟ್ಗಳಲ್ಲಿ ನಾವು ಐಡೆಂಟಿಫೈ ಮಾಡಿದ್ದೀವಿ. ಹೆಚ್ಚು ಕಮ್ಮಿ ಒಂದು 300 ಎಕರೆ ನಮ್ಮ ಕೆಂಪೇಗೌಡ ಇರ್ಬೋದು, ಶಿವರಾಮ್ ಕಾರಂತ್ ಇರ್ಬೋದು, 3-4 ಕಡೆ ಐಡೆಂಟಿಫೈ ಮಾಡಿ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ನಾವು ಹೆಚ್ಚು ಕಮ್ಮಿ ಒಂದು 300 ಏಕರ್ಸ್ ಅಷ್ಟು ನಾವು ಈ 15 ಲಕ್ಷ ಗಿಡಗಳನ್ನ ನಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆಮೇಲೆ ಇದು ಭಾಳ ಅಂದರೆ ನಾವು ಬರೀ ಇದು ಮಾಡೋದಲ್ಲ, ಇದನ್ನು ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಸೇರಿಸ್ಬೇಕಾಗಿ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ.